ಎಲ್ಲ ನನ್ನ ಸ್ನೇಹಿತರೆ ಹಾಗೂ ಗುರುವೃಂದದವರೇ, ನಿಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಭಾರತದ 2ನೇ ರಾಷ್ಟ್ರಪತಿಗಳಾದಂತಹ ಪ್ರಖ್ಯಾತ ವಿದ್ವಾಂಸರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮದಿನವನ್ನು ಇದೇ ಸೆಪ್ಟೆಂಬರ್ 5ರಂದು ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಹೀಗೆ ಅಮೆರಿಕದಲ್ಲಿ ಮೇ ತಿಂಗಳ ಮೊದಲ ಮಂಗಳವಾರ, ರಷ್ಯಾದಲ್ಲಿ ಅಕ್ಟೋಬರ್ 5ನೇ ತಾರೀಕು, ಚೀನಾದಲ್ಲಿ ಸೆಪ್ಟೆಂಬರ್ 10ನೇ ತಾರೀಕು, ಥೈಲ್ಯಾಂಡ್ನಲ್ಲಿ ಜನವರಿ 16ನೇ ತಾರೀಕು, ಹೀಗೆ ಹಲವು ರಾಷ್ಟ್ರಗಳಲ್ಲಿ ತನ್ನದೇ ಆದಂತಹ ದಿನಾಂಕವನ್ನು ಶಿಕ್ಷಕರ ದಿನಾಚರಣೆಗೆ ಆಚರಿಸಲಾಗ್ತಾ ಇದೆ. ಕಾರಣ, ಆ ಶಿಕ್ಷಕರ ಒಂದು ಪದವಿಯನ್ನು ಪಡೆದಿರ್ತಕ್ಕಂಥ ಪ್ರಖ್ಯಾತ ವ್ಯಕ್ತಿಯ ಜನ್ಮದಿನವಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಸಂದರ್ಭವನ್ನು ತೆಗೆದುಕೊಂಡು ಹಲವಾರು ದೇಶಗಳು ಶಿಕ್ಷಕರ ದಿನಾಚರಣೆ ಆಚರಿಸಲಾಗ್ತಾ ಇದೆ. ಸ್ನೇಹಿತರೆ, ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರು ಎಂದರೆ ಅಂಧಕಾರದಿಂದ ಪ್ರಕಾಶಮಾನದ ಕಡೆಗೆ ಕರೆದೊಯ್ಯುವ ವ್ಯಕ್ತಿ, ಅಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ದಾರಿ ತೋರಿಸುವವನು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಲಕ್ಷಾಂತರ ಸೂರ್ಯಚಂದ್ರರು ಜನಿಸಿದರೂ ಜ್ಞಾನದ ಕತ್ತಲನ್ನು ಬೆಳಗೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಒಬ್ಬ ಗುರುವಿನಿಂದ ಮಾತ್ರ ಜ್ಞಾನವನ್ನು ಪ್ರಕಾಶಮಾನವಾಗಿ ತನ್ನ ಶಿಷ್ಯರಿಗೆ ಧಾರೆ ಎರಿತಾನೆ. ಹಾಗಾಗಿ ಗುರುವಿನ ಪಯಣ ಅನಂತ, ಇದಕ್ಕೆ ಅಂತ್ಯವಿಲ್ಲ. ಗುರುವೆಂದರೆ ದೈವಿ ಸ್ವರೂಪ. ಕಾರಣ, ಗುರು ಜನನಿ, ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ ಎಂದು 3 ದೇವರುಗಳಿಗೆ ಹೋಲಿಕೆ ಇದೆ. ಅದಕ್ಕೆ ನಾನು ಇನ್ನೊಂದು ಸೇರಿಸ್ತೇನೆ, ಗುರುಜನನಿ. ಜ್ಞಾನಧಾರೆ ಶಿಕ್ಷಕನಾಗಿರಬೇಕು. ಜ್ಞಾನದ ಅಮೃತ ಶಿಕ್ಷಕ ಅಥವಾ ಗುರು ತಾಯಿಯಾಗಿ ಉಣಬಡಿಸಬೇಕು, ಬ್ರಹ್ಮನಾಗಿ ಕಲಿಸಬೇಕು ಅಂದರೆ ಸೃಷ್ಟಿಸಬೇಕು, ವಿಷ್ಣುವಾಗಿ ಅವತರಿಸಬೇಕು ಅಂದರೆ ರೂಪಿಸಬೇಕು, ಶಿವನಾಗಿ ಕಾಪಾಡಬೇಕು ಅಂದರೆ ಕಾಯಕವನ್ನು ಫಲಿಸಬೇಕು. ಹೇಗೆ ದೇವರಿಗೆ ಸಾವಿಲ್ಲವೋ ಹಾಗೆ ಗುರು ದೈವಾಂತ ಸಂಭೂತ, ಅವನಿಗೆಂದೂ ಸಾವಿಲ್ಲ. ಕಾರಣ, ತಾನು ಧಾರೆ ಎರೆದ ಜ್ಞಾನವನ್ನು ಶಿಷ್ಯರೊಂದರಿಂದ ತರಂತರವಾಗಿ ಸಾಗುತ್ತಿರುತ್ತದೆ. ಆದ ಕಾರಣ ಗುರುವಿಗೆ ಎಂದೂ ಸಾವಿಲ್ಲ. ಆದ್ದರಿಂದ ತಾಯಿ ತನ್ನ ಶಿಶುವನ್ನು ತನ್ನ ಗರ್ಭದಲ್ಲಿ ಹೇಗೆ ಪೋಷಿಸ್ತಾಳೋ ಹಾಗೆ ಗುರು ತನ್ನ ಶಿಷ್ಯರನ್ನು ಪೋಷಿಸುವಲ್ಲಿ ಸಾರ್ಥಕತೆ ಹೊಂದಬೇಕು, ಉತ್ತಮ ವ್ಯಕ್ತಿತ್ವವನ್ನು ರೂಪುಗೊಳಿಸಬೇಕು. ಅದಕ್ಕಾಗಿ ಗುರುವನ್ನು ಶಿಕ್ಷಕ, ಅಧ್ಯಾಪಕ, ಉಪಾಧ್ಯಾಯ, ಆಚಾರ್ಯ ಹೀಗೆ 10 ಹಲವು ಗುರುತರಗಳಲ್ಲಿ ಗುರುಗಳನ್ನು ಗುರುತಿಸ್ತಾರೆ. ಗುರು ಅಥವಾ ಶಿಕ್ಷಕ ತನ್ನ ವೃತ್ತಿ ಬಾಂಧವರನ್ನು ಎಂದೂ ಅಪಹಾಸ್ಯ, ಕೀಳು ಮನೋಭಾವದಲ್ಲಿ ನೋಡಬಾರದು. ಕಲ್ಮಶರಹಿತ ಬಾಂಧವ್ಯವನ್ನು ಹೊಂದಿರಬೇಕು. ಗುರುಗಳೇ ಅಥವಾ ಶಿಷ್ಯರೇ, ಗುರು ಆದವನು, ಶಿಕ್ಷಕನಾದವನು ತನ್ನ ಜ್ಞಾನವನ್ನು ನಿರ್ವಂಚನೆಯಿಂದ ಧಾರೆ ಎರಿಬೇಕು. ಎಂದೆಂದಿಗೂ ಯಾವ ಶಿಷ್ಯರನ್ನು ಜಾತಿ ಭೇದ ಮರೆತು, ಕೀಳಿರಿಮೆ ಮರೆತು ಜ್ಞಾನದ ಧಾರೆ ಎರೆಬೇಕು. ಶಿಕ್ಷಕ ತನ್ನ ಶಿಕ್ಷಣ ವೃಂದದವರನ್ನು ಮಾತೆಯರಾಗಿ ಕಾಣಬೇಕು, ದೇವತೆಗಳಾಗಿ ಕಾಣಬೇಕು. ಗುರು ಶಿಷ್ಯರ ಸಂಬಂಧ ಎಲ್ಲೋ ಕೆರೆಯಲ್ಲಿ ತಂದ ಮಣ್ಣನ್ನು ಹದ ಮಾಡಿ, ತಿದ್ದಿ ತೀಡಿ ಸುಂದರ ಜ್ಞಾನಭರಿತ ಮೂರ್ತಿಯನ್ನಾಗಿ ಮಾಡುವಂತಿರಬೇಕು. ಆ ಸುಂದರ ಮೂರ್ತಿ ಸಮಾಜವನ್ನು ಗೌರವಿಸುವಂತೆ ಪರಿವರ್ತಿಸಬೇಕು. ಜ್ಞಾನಾಭಿಷೇಕದಿಂದ ಗುರುವಿಗೆ ಆಗ ಸಾರ್ಥಕತೆಯಾಗುತ್ತದೆ. ಉತ್ತಮ ಗುರು ಆದವನು ಸಹನೆ, ಸಂವೇದನೆ, ಸಂಸ್ಕಾರ, ಸೃಷ್ಟಿ, ಸಹಾನುಭೂತಿ, ಸಂಘಟನಾ ಶಕ್ತಿ, ಸ್ವಯಂಶೀಲತೆ, ಸಹಾಯ ಮತ್ತು ಸಾಧನೆ ಹೀಗೆ 9 ಸಾಗಳ ಪದಗಳ ವ್ಯಕ್ತಿತ್ವವನ್ನು ಹೊಂದಿರಬೇಕು. ಸಹನೆ ಎಂದರೆ ಹೂವಿನಂತೆ ಹೃದಯವಂತಿಕೆಯನ್ನು ಹೊಂದಿರಬೇಕು. ಸಂವೇದನೆ ಎಂದರೆ ಶ್ರೀಗಂಧದ ತ್ಯಾಗದ ಮನೋಭಾವದಂತಿರಬೇಕು. ಸಂಸ್ಕಾರ ಎಂದರೆ ಸೂರ್ಯನ ಕಿರಣಗಳು ಹೇಗೆ ಕಲ್ಮಶವಿಲ್ಲದೆ ಗುಣಗಾನ ಮಾಡುತ್ತವೆ ಹಾಗೆ ದೇವರಂತೆ ಕಾಣಬೇಕು. ಅಂತಹ ಗುಣ ಶಿಕ್ಷಕ ಹೊಂದಿರಬೇಕು. ಒಂದು ಪೋಷಕರಿಗೂ ಮತ್ತು ಗುರುಗಳಿಗಿರ್ತಕ್ಕಂಥ ಒಂದು ಬಾಂಧವ್ಯ ಈಗಿನ ನಾಗಲೋಟದ ಯುಗದಲ್ಲಿ
ಪೋಷಕರು ತಮ್ಮ ಮಕ್ಕಳ ಶೈಕ್ಷಣಿಕ ಆಸಕ್ತಿಯ ವಿರುದ್ಧವಾಗಿರುವುದರಿಂದ ಮಕ್ಕಳ ಕಲಿಕೆ ಕ್ಷೀಣಿಸ್ತಾ ಇದೆ. ಕಾರಣ, ಶಿಕ್ಷಕರು ಪೋಷಕರು ಮಕ್ಕಳ ಆಸಕ್ತಿಯನ್ನು ಅರಿತು ಓದಿಸಬೇಕೇ ಹೊರತು ಕೇವಲ ವರ್ಣಮಯ ಪ್ರಪಂಚಕ್ಕೆ ಏಣಿ ಹಾಕಲು ಹೋಗಿ ಅಲ್ಲಿಂದ ಬೀಳುವುದನ್ನು ನಾವು ನೋಡಬಾರದು. ಆದ್ದರಿಂದ ಮಗುವಿನ ಆಸಕ್ತಿಯ ವಿಷಯವನ್ನು ಆಧರಿಸಿ ಶಿಕ್ಷಣ ಕೊಡಬೇಕು. ಹಾಗೆ ಕೊಟ್ಟಲ್ಲಿ ಮಗು ಉತ್ತಮ ಜ್ಞಾನವಂತನಾಗಿ ಬೆಳೆಯಲು ಸಾಧ್ಯವಾಗುತ್ತದೆ. ನಾನು ಆಗಲೇ ಹೇಳಿದೆ, ಉತ್ತಮ ಗುರು ಸಹನೆ, ಸಂವೇದನೆ, ಸಂಸ್ಕಾರ, ಸೃಷ್ಟಿ, ಸಹಾನುಭೂತಿ ಮತ್ತು ಸಂಘಟನಾ ಶಕ್ತಿ, ಸ್ವಯಂಶೀಲತೆ, ಸಹಾಯ, ಸಾಧನ. ಹೀಗೆ ಮುಂದುವರಿತಾ ಸೃಷ್ಟಿ ಎಂದರೆ ಹಲವಾರು ವಿಷಯವನ್ನು ವಿವಿಧ ರೀತಿಯಲ್ಲಿ ವಿಶ್ಲೇಷಿಸುವುದು. ಎಕ್ಸಾಂಪಲ್ ನೋಡಿ, ಒಬ್ಬ ಮಗುವಿಗೆ ಎಲಿಪ್ಸ್, ನಾನು ಗಣಿತಶಾಸ್ತ್ರ ಉಪನ್ಯಾಸಕನಾಗಿ ಇದರಲ್ಲಿ ಹೇಳ್ತಾ ಇದ್ದೀನಿ, ಎಲಿಪ್ಸನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕಾದಾಗ ನಮ್ಮ ಭೂಮಿಯ ಕಕ್ಷೆ ಅಥವಾ ನಮ್ಮ ಭೂಮಿಯ ಆಕಾರ, ಎಲೆಗಳ ಆಕಾರ, ಅದೇ ಥರ ಸರ್ಕಲ್ ಉಪಯೋಗಗಳು, ಆಟೋಮೊಬೈಲಲ್ಲಿ ಚಕ್ರ, ಹೀಗೆ ಆಮೇಲೆ ಕಟ್ಟಡ ಕಟ್ಟುವಾಗ ಪೆರಾಬೋಲಾ, ಹೀಗೆ ಹಲವಾರು ವಿಷಯಗಳನ್ನು ಉದಾಹರಣೆ ಮೂಲಕ ಮಕ್ಕಳಿಗೆ ನಾವು ತಿಳಿಸಿದ್ರೆ ಆಗ ಮಕ್ಕಳಲ್ಲಿ ಸೃಷ್ಟಿ ಉತ್ಪತ್ತಿ ಆಗ್ತದೆ, ಆಸಕ್ತಿ ಬರ್ತದೆ. ಸಹಾನುಭೂತಿ ಅಂದರೆ ಅಪ್ರತಿಮ ಆಕರ್ಷಣೆಗೂ ವಿವಿಧತೆಯಲ್ಲಿ ಏಕತೆ ಮಾಡುವುದಂತಿರಬೇಕು. ಸಂಘಟನಾ ಶಕ್ತಿ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಏಕೆ ಅಂತಂದರೆ ಗ್ರೂಪ್ ಡಿಸ್ಕಷನ್ಸನ್ನು, ವಿಷಯಗಳ ಆಸಕ್ತಿಯನ್ನು ಸಂವೇದನೆ ಮೂಲಕ ನಾವು ವಿಷಯಗಳನ್ನು ಪ್ರಸ್ತಾಪಿಸಿದಾಗ ಮಕ್ಕಳಿಗೆ ತುಂಬ ಮನದಟ್ಟಾಗ್ತದೆ. ಎಲ್ಲ ಶಿಷ್ಯತಂದವರು ಮಕ್ಕಳನ್ನು ದೇವರಂತೆ ಕಾಣಬೇಕು, ಶೀಲತೆಯನ್ನು ಕಾಪಾಡಬೇಕು. ವಿಷಯಗಳ ಪರಿಣಿತರ ಹತ್ರ ನಾವು ಹೋಗಿ ಅವರ ಸಹಾಯವನ್ನು ಪಡೆದು ನಾವು ನಮ್ಮ ಜ್ಞಾನವನ್ನು ವೃದ್ಧಿಸ್ಕೋಬೇಕು. ನಮ್ಮ ಸಾಧನೆ ಆದಿ ಯಾವಾಗಲೂ ಕ್ಷೀಣಿಸುವುದಿಲ್ಲ. ಗುರು ಇರಲೇಬೇಕು, ಏಕೆಂದರೆ ಸಾಧನೆಗೆ ಕೊನೆ ಇಲ್ಲ, ಸಾಧಿಸಲು ಏನೂ ಇಲ್ಲ. ಹೀಗೆ 9 ಸಾಗಳ ಸಂಯೋಜನೆ ಸುಜ್ಞಾನ ಸಂಪಾದ. ಇಲ್ಲಿ ನಾವಿನ್ನೂ ಶೂನ್ಯ ಸಂಪಾದನೆ ಇದ್ದೇವೆ. ಮತ್ತೊಮ್ಮೆ ಕೇಳಿದರೆ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಗುರುಜನನಿ, ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ. ನಮಸ್ಕಾರ.